ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಪಿಕಪ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಹಿಂದೆ ಯಾವ ಪ್ಲ್ಯಾನ್ ನಡೀತಾ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಓಕೆ, ಸೊ ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಏನು ರಹಸ್ಯ ನಡೀತಾ ಇದೆ ನಿಮ್ಮ ಹಿಂದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಹಾಗೆ ನೀವು ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ DM ಮಾಡ್ಬೋದು, ಮೆಸೇಜ್ ಮಾಡ್ಬೋದು. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಸೊ ಬನ್ನಿ ಇವಾಗ ಪೈಲ್ ಸೆಲೆಕ್ಷನ್ನ ನೋಡೋಣ. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1 ಅಲ್ಲಿದೆ ಸ್ಟೋರಿ, ಆಪ್ಷನ್ ನಂಬರ್ 2 ಅಲ್ಲಿದೆ ಚಿಕನ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ಇದನ್ನು ನೋಡಿ ನಿಮಗೆ ಚೂಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿರ್ತೀನಿ. ಸೊ ಅದರಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕೂಡ ನೋಡಿ ಈ ರೀಡಿಂಗ್ನ ನೋಡ್ಬೋದು. ಓಕೆ, ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ ಪೈಲ್ ನಂಬರ್ 1. ಸೊ ಯಾರು ಸ್ಟೋರಿನ ಚೂಸ್ ಮಾಡಿದ್ದೀರಾ? ಐ ಆಮ್ ವೆರಿ ಸಾರಿ, ಬ್ಯಾಕ್ಗ್ರೌಂಡ್ ಬೆಕ್ಕು ಇಲ್ಲಿ ತುಂಬ ಇದೆ, ಸೊ ಅದು ಕೂಗ್ತಾ ಇದೆ, ಮೈಂಡ್ ಮಾಡಬೇಡಿ. ಓಕೆ, ಸೊ ಎಸ್, ಪೈಲ್ ನಂಬರ್ 1 ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ದೇವರ ಯೋಜನೆಯಲ್ಲಿ ಏನಿದೆ ನೋಡಿ, ಹಲವಾರು ವಿಷಯಗಳು ಏನಿದೆ ನೋಡಿ ಹೊರಗೆ ಬರುತ್ತೆ. ಇಲ್ಲಿ ತನಕ ಯಾವುದು ತುಂಬ ರಹಸ್ಯಮಯವಾಗಿತ್ತು, ಕೆಲವೊಂದು ಜನರು ಇರಬಹುದು, ಕೆಲವೊಂದು ಸಿಚುವೇಶನ್ ಇರಬಹುದು, ಅದು ನಿಮ್ಮಿಂದ ತುಂಬ ಏನು ಲೈಕ್ ಮುಚ್ಚಿಡಲಾಗಿತ್ತು ಏನಿದೆ ನೋಡಿ, ಅದು ಏನೋ ಲೈಕ್ ಆ ಮುಚ್ಚಳವನ್ನು ತೆರೀತಾ ಇದ್ದಾರೆ ಅಂತಂದರೆ ಇಲ್ಲಿ ತನಕ ನೀವು ಆ ಒಂದು ಲೈಕ್ ಎನಿ ಕೈಂಡ್ ಆಫ್, ಫಾರ್ ಎಕ್ಸಾಂಪಲಿಗೆ ಹೇಳಬೇಕು ಅಂತಂದರೆ ಒಂದು ನಿಮ್ಮಲ್ಲಿ ಅಬಿಲಿಟಿ ಇದೆ, ಬಟ್ ಇಲ್ಲಿ ತನಕ ಆ ಅಬಿಲಿಟಿ ಏನಿದೆ ನೋಡಿ ನಿಮಗೆ ಗೊತ್ತಿರಲಿಲ್ಲ ನನ್ನಲ್ಲಿ ಈ ಒಂದು ಅಬಿಲಿಟಿ ಇದೆ ಅನ್ನೋದು. ಸೊ ಅದು ಇವಾಗ ಏನಾಗ್ತಾ ಇದೆ ಅಂತಂದರೆ ಓಪನ್ ಆಗ್ತಾ ಇದೆ, ನಿಮಗೋಸ್ಕರ ತೆರೀತಾ ಇದ್ದಾರೆ. ಸೊ ಈ ಒಂದು ಏನು ಒಂದು ಹೊಸ ಡೋರ್ ನಿಮಗೆ ಓಪನ್ ಮಾಡ್ತಾರೆ ನೋಡಿ, ಇಲ್ಲಿ ನಿಮಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿಬೋದು. ಲೈಕ್ ನಿಮ್ಮ ರಿಬರ್ತ್ ಬಗ್ಗೆ ಇರ್ಬೋದು. ಓಕೆ, ನಿಮ್ಮ ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಬದಲಾವಣೆಯ ಬಗ್ಗೆ ಇಲ್ಲಿ ಹಲವಾರು ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಲೈಕ್ ಇದು ಅದೇ ನಾನು ಮೊದಲು ಹೇಳಿದಾಗೆ ನಿಮ್ಮ ಏನೋ ಲೈಕ್ ಟ್ರಾನ್ಸ್ಫಾರ್ಮೇಷನ್, ನಿಮ್ಮ ಬದಲಾವಣೆ, ಹಾಗೆ ನಿಮ್ಮ ಭಯ. ಓಕೆ, ಸೊ ನಿಮ್ಮ ಭಯ ಇರ್ಬೋದು, ಎನಿ ಕೈಂಡ್ ಆಫ್ ಲೈಕ್ ಇಲ್ಯೂಷನ್ ಇರ್ಬೋದು, ಅದೆಲ್ಲ ಹೊರಗೆ ಬರುತ್ತೆ. ಓಕೆ, ಸೊ ಇಲ್ಲಿ ತನಕ ನಿಮಗೆ ಏನು ಅನಿಸ್ತಾ ಇತ್ತು ಅಂತಂದರೆ, ಲೈಕ್ ನನ್ನ ಭಯದಲ್ಲೇ ಜೀವನ ಮಾಡೋದು, ನನ್ನ ಜೀವನನೇ ಹೀಗೆ, ನಾನು ಮುಂದೆ ಹೋಗ್ತೀನೋ ಇಲ್ವೋ ಅನ್ನೋದು. ಬಟ್ ಇಲ್ಲಿ ತನಕ ನಿಮಗೆ ಏನು ಕಾಣ್ತಾ ಇತ್ತು ನೋಡಿ, ಇನ್ನು ನಿಮಗೆ ಕಾಣದೇ ಇರೋದು, ಇಲ್ಲದೇ ಇರೋದು ಕಾಣುತ್ತೆ. ಲೈಕ್ ನನ್ನ ಪ್ರಕಾರ ಇಲ್ಲಿ ತನಕ ನಿಮಗೆ ನೀವು ಬೇಡದನ್ನೇ ನೋಡಿರ್ಬೋದು, ಬೇಡದನ್ನೇ ಅನುಭವಿಸಿರ್ಬೋದು, ಬಟ್ ಮುಂದಕ್ಕೆ ನೀವೇನು ನೋಡ್ತೀರಾ ನೋಡಿ, ಅದು ತುಂಬ ನಿಮಗೆ ಚಮತ್ಕಾರ ಅಂತ ಅನಿಸ್ಬೋದು. ನಿಮ್ಗೆ ಅನಿಸ್ಬೋದು ನಿಜವಾಗ್ಲೂ ಈ ಥರ ಪ್ಲ್ಯಾನ್ ಇತ್ತ ಅನ್ನೋದು. ಅದಕ್ಕೆ ಹೇಳ್ತಾರೆ ಏನು ಅಂತಂದರೆ, ದೇರ್ ಈಸ್ ಸಮಥಿಂಗ್ ಬೆಟರ್. ಬಿಕಾಸ್ ನಾವು ಯೋಜನೆ ಮಾಡೋದಕ್ಕಿಂತಲೂ ದೇವರ ಯೋಜನೆ ಏನಿದೆ ನೋಡಿ, ಅದು ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ಸೊ ತುಂಬ ಸ್ಟೋರೀಸ್ ಇದೆ ಪೈಲ್ ನಂಬರ್ 1. ಲೈಕ್ ಆ ಎಲ್ಲ ಸ್ಟೋರೀಸ್ಗಳು ಏನಿದೆ ನೋಡಿ ಒಂದೊಂದಾಗಿ ಹೊರಗೆ ಬರುತ್ತೆ. ಸೊ ಇದು ಕೆಟ್ಟದಿರ್ಬೋದು, ಒಳ್ಳೇದಿರ್ಬೋದು, ಬಟ್ ಇಲ್ಲಿ ತನಕ ನನಗೆ ಎನರ್ಜಿನ ನಾನು ಲೈಕ್ ನೋಡಿದ ಪ್ರಕಾರ ಇಲ್ಲಿ ತನಕ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಏನಿದೆ ನೋಡಿ ಅದು ಚೆನ್ನಾಗಿಲ್ಲದೆ ಇದ್ದಿರ್ಬೋದು, ಬಟ್ ಆ ಎಕ್ಸ್ಪೀರಿಯನ್ಸ್ ಏನಿದೆ ನೋಡಿ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಮಾಡಿರೋದು. ಓಕೆ, ಸೊ ರೈಟ್ ನಾವು ಟ್ಯಾರೋ ಇಂದ ನೋಡೋಣ, ಟ್ಯಾರೋ ಏನು ಹೇಳುತ್ತೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಪೈಲ್ ನಂಬರ್ 1. Thank you so much, pile number 1. The star, yes, healing, ಸೊ ಇಲ್ಲಿ ನಿಮ್ಮ ಬಿಹೈಂಡ್ ಯಾವ ಪ್ಲ್ಯಾನ್ ನಡೀತಾ ಇದೆ ಅಂತಂದರೆ ಹೀಲಿಂಗ್ ಎನರ್ಜಿನ ನಿಮಗೆ ಸೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ಹೋಪ್, ಭರವಸೆ, ನಂಬಿಕೆ. ಹೀಲಿಂಗ್ ಬರುತ್ತೆ, ಬಟ್ ನಿಮಗೆ ವಿಶ್ವಾಸ, ನಂಬಿಕೆ ನೀವು ಇಟ್ಕೊಳ್ಬೇಕಾಗತ್ತೆ. ಸೊ ನಿಮ್ಮ ಬಿಹೈಂಡ್ ಏನಿದೆ ನೋಡಿ, ದೇವರ ಯೋಜನೆ ಏನು ಅಂತಂದರೆ ನಿಮ್ಮ
ಲೈಕ್ ಓವರ್ ಆಲ್ ಲೈಫ್ ಏನಿದೆ ನೋಡಿ, ಫಸ್ಟ್ ಆಫ್ ಆಲ್ ಅದನ್ನು ಹೀಲ್ ಮಾಡಬೇಕಾಗತ್ತೆ. ಲೈಕ್ ಕೆಲವೊಂದು ಟ್ರಾಮಾ ನಿಮ್ಮಲ್ಲಿರ್ಬೋದು, ಕೆಲವೊಂದು ಲೈಕ್ ಅದೇ ನಾನು ಹೇಳ್ದಲ್ಲ, ಮೊದಲೇ ಹೇಳ್ದಾಗೆ ಅನುಭವ, ಅದು ಒಳ್ಳೆ ಅನುಭವ ಅಲ್ಲ. ಸೊ ಲೈಕ್ ಇದು ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿದ್ದಿರ್ಬೋದು, ಟೀನೇಜಲ್ಲಿ ಆಗಿದ್ದಿರ್ಬೋದು, ಎನಿ ಕೈಂಡ್ ಆಫ್. ಓಕೆ, ಸೊ ಪೈಲ್ ನಂಬರ್ 1. Eight of Wands and the Two of Pentacles. Okay. ಸಾರಿ, ಮಧ್ಯದಲ್ಲಿ ನನ್ನ ತಂದೆ ಕಾಲ್ ಮಾಡಿದ್ರು, ಹಾಗೆ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. Okay, and bottom of the deck, strength. Yes, behind ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡ್ತಾ ಇದ್ದಾರೆ ರೈಟ್ ನೌ. ಪರಿಸ್ಥಿತಿ ಏನಿದೆ ನೋಡಿ, ಆಬ್ವಿಯಸ್ಲಿ ನಮಗೆ ಗೊತ್ತೇ ಇರುತ್ತೆ. ರೈಟ್ ನೌ ನಮ್ಮ ಪರಿಸ್ಥಿತಿ ಏನಾದರೂ ಹದಗೆಟ್ಟಿದೆ, ಇಲ್ಲಾಂದರೆ ಪರಿಸ್ಥಿತಿ ಸರಿ ಇಲ್ಲ ಅಂತಂದರೆ ಮುಂದೆ ಒಳ್ಳೆಯದಾಗುತ್ತೆ, ಮುಂದೆ ಒಳ್ಳೆಯದಾಗೋದಕ್ಕೇ ಈ ಥರ ಆಗುತ್ತೆ ಅನ್ನೋದು, ಇದು ನಾವು ಕಾನ್ಷಿಯಸ್ಲಿ ಅರ್ಥ ಮಾಡಿಕೊಂಡ್ರೆ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ಇಂತಹ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾಕೆ ನನ್ನಿಂದಲೇ ಯಾಕೆ ನನ್ನನ್ನೇ ಚೂಸ್ ಮಾಡಿದರೆ, ಯಾಕೆ ನನಗೇನೆ ಹೀಗಾಗುತ್ತೆ ಅಂತ ಹಲವಾರು ಪ್ರಶ್ನೆಗಳು ನಾವು ಹಾಕ್ತಾ ಇರ್ತೀವಿ, ರೈಟ್? ಬಿಕಾಸ್ ನಿಮ್ಮನ್ನು ಇಲ್ಲಿ ಪೈಲ್ ನಂಬರ್ 1 ರೈಟ್ ನಾವು ನಿಮ್ಮ ಪರಿಸ್ಥಿತಿ ಏನಿದೆ ನೋಡಿ, ಅದರಲ್ಲಿ ಗ್ರೌಂಡೆಡ್, ಅದರಲ್ಲಿ ಬ್ಯಾಲೆನ್ಸ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇದೆ ರೈಟ್ ನಾವು. ಓಕೆ, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ. ಯಾಕೆ ಹೀಗಾಯಿತು ಅನ್ನೋದಕ್ಕಿಂತ. ಓಕೆ, ಸೊ ನಿಮಗೋಸ್ಕರ ಒಂದು ಒಳ್ಳೆ ಕಮ್ಯುನಿಟಿನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1. ಸೊ ಮೇ ಬಿ ನೀವು ಈ ಥರ ಯೋಚನೆ ಮಾಡ್ಬೋದು, ಏನು ಅಂತಂದರೆ ಕೆಲವ್ರನ್ನ ನೋಡಿಬಿಟ್ಟು ಇವರಿಗೆ ಒಳ್ಳೆ ಸ್ನೇಹಿತರಿದ್ದಾರೆ, ಇಲ್ಲಾಂದರೆ ಸೋಷಲ್ ಮೀಡಿಯಾದಲ್ಲೇ ನೀವು ನೋಡಿರ್ಬೋದು. ಓಕೆ, ಸೊ ಇಲ್ಲ ನೀವು ಹೊರಗಡೆ ಕೂಡ ನೋಡಬಹುದು. ಏನು ಅಂತಂದರೆ ಎಲ್ಲ ಫ್ರೆಂಡ್ಸ್ ಅವರು ಜೊತೆಗೆ ಎಲ್ಲಾದರೂ ಹೋದಾಗ ನಮ್ಗೆ ಅನಿಸುತ್ತೆ ನನ್ನ ಫ್ರೆಂಡ್ ಯಾರೂ ಇಲ್ಲ, ಇಲ್ಲಿ ತನಕ ನನಗೆ ಯಾರೂ ಫ್ರೆಂಡ್ ಆಗಿಲ್ಲ, ಫ್ರೆಂಡ್ ಆದವರು ಕೂಡ ಹೀಗಾದರೂ ಹಾಗಾದರೂ ಅನ್ನೋದು ಒಂದು ಮನಸ್ಸಲ್ಲಿ ಬರುತ್ತೆ. ಇದು ಯಾರೇ ಇರ್ಬೋದು, ಈವನ್ ಇದು ಫ್ಯಾಮಿಲಿ ಮೆಂಬರ್ಸ್ ಕೂಡ ಇರ್ಬೋದು. ಕೆಲವೊಂದು ಫ್ಯಾಮಿಲಿ ಮೆಂಬರ್ಸನ್ನು ನಾವು ನೋಡಿದಾಗ ನಮ್ಗನ್ಸುತ್ತೆ ಇವರು ಎಷ್ಟು ಚೆನ್ನಾಗಿದ್ದಾರೆ, ಇವರ ಬಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅನ್ನೋದು, ರೈಟ್? ಸೊ ನಾವು ಕಂಪೇರ್ ಮಾಡ್ತೀವಿ ಅಲ್ವಾ? ಸೊ ಇಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಒಂದು ಒಳ್ಳೆ ಜನರು ಬರ್ತಾರೆ, ಒಂದು ಒಳ್ಳೆ ಕಮ್ಯುನಿಟಿ ಏನೋ. ಆ್ಯಂಡ್ ಈ ಒಳ್ಳೆ ಕಮ್ಯುನಿಟಿ ಬರೀ ನಿಮಗೆ ಲೈಕ್ ಮಾತಾಡೋದಕ್ಕಿರ್ಬೋದು, ಕಮ್ಯುನಿಕೇಷನ್ ಮಾಡೋದಕ್ಕಿರ್ಬೋದು ಅಲ್ಲ. ಸೊ ಇವರು ಎಲ್ಲ ರೀತಿಯಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ರೀತಿಯಲ್ಲಿ. ಓಕೆ, ಅಂತಂದರೆ ಈಕ್ವಲ್ ಗಿವಿಂಗ್, ಕೊಡೋದು ತಗೊಳ್ಳೋದು ಈಕ್ವಲ್ ಆಗಿರುತ್ತೆ. ಓಕೆ, ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ರೈಟ್ ನಾವು ಮಾಡ್ತಾ ಇದ್ದಾರೆ. ಓಕೆ, ಸೊ ಅದರ ಮೇಲೆ ಪ್ಲ್ಯಾನ್ ನಡೀತಾ ಇದೆ. ಅಂತಂದರೆ ನಿಮ್ಮನ್ನು ಹೇಗೆ ಸ್ಟ್ರಾಂಗ್ ವ್ಯಕ್ತಿಯನ್ನಾಗಿ ಹೇಗೆ ಮಾಡಿಸೋದು, ಭಯನ ನಿಮ್ಮಿಂದ ಹೇಗೆ ಮುಕ್ತ ಮಾಡಿಸೋದು, ಬೋಲ್ಡಾಗಿ ಹೇಗೆ ಲೈಕ್ ನಿಮ್ಮನ್ನು ನೀವು ನೋಡ್ತೀರಿ ಅನ್ನೋದು, ಅಂತಹ ಒಂದು ಯೋಜನೆ ನಡೀತಾ ಇದೆ. ಏನಕ್ಕೆ ಅಂತಂದರೆ ನಾವು ನೋಡಿ, ಕೆಲವ್ರನ್ನ ನಾವು ನೋಡಿದಾಗ ನಮ್ಗನ್ಸುತ್ತೆ ಎಷ್ಟೊಂದು ಬೋಲ್ಡ್ ಇದ್ದಾರೆ ಅನ್ನೋದು, ಬಟ್ ಆ ಬೋಲ್ಡ್ನೆಸ್ ನಮ್ಮಲ್ಲಿರೋದಿಲ್ಲ. ಓಕೆ, ಸೊ ಕಮ್ಯುನಿಕೇಷನ್ ಯಾರ ಜೊತೆ ಮಾತಾಡಬೇಕಾದ್ರೂ ಕೂಡ ಅಷ್ಟೇ ನಾವು ತುಂಬ ಹಿಂಜರಿತೀವಿ ಅಲ್ವಾ? ಸೊ ಅದರ ಮೇಲೆ ಹೆಚ್ಚಿನ ಕೆಲಸ ನಡೀತಾ ಇದೆ. ಓಕೆ, ಸೊ ಹಾಗೆ ನಿಮ್ಮನ್ನು ಸಾಫ್ಟ್ ಕೂಡ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1. ಬಿಕಾಸ್ ಸಾಫ್ಟ್ ಹಾಕೋದಕ್ಕೂ ಕೂಡ ನಮಗೊಂದು ಸ್ಟ್ರೆಂತ್ ಬೇಕು, ಶಕ್ತಿ ಬೇಕು. ಎಲ್ಲರಲ್ಲೂ ಈ ಸಾಫ್ಟ್ನೆಸ್ ಇರೋದಿಲ್ಲ. ಓಕೆ, ಸೊ ನಿಮ್ಮನ್ನು ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1. ಬಿಕಾಸ್ ನಿಮಗೆ ನಿಮ್ಮ ಲೈಕ್ ಏನು ಪ್ಲ್ಯಾನ್ ನಡೀತಾ ಇದೆ ಅಂತ ನಿಮಗೆ ಏನು ಎಕ್ಸ್ಪೀರಿಯನ್ಸ್ ಎಲ್ಲ ನಡೆಯುತ್ತೆ ನೋಡಿ, ಅದರಲ್ಲಿ ಒಳ್ಳೆತನ ಯಾವುದು, ಒಳ್ಳೆತನ ಹೇಗೆ ನೀವು ನೋಡ್ತೀರಿ ಅನ್ನೋದು, ಅದಕ್ಕೆ ಹೇಳೋದು. ಹೆಚ್ಚು ಯಾರನ್ನ ಕೂಡ ಸಿಚುವೇಶನಲ್ಲಿ ನೀವು ಬಂದಾಗ
ಯಾರನ್ನ ಕೂಡ ದೂರೋದಕ್ಕೆ ಹೋಗಬೇಡಿ, ಯಾರನ್ನ ಕೂಡ ದೂರೋದಕ್ಕೆ ಹೋಗಬೇಡಿ. ಬಿಕಾಸ್ ಏನಾಗುತ್ತೆ ಅಂತಂದರೆ, ಲೈಕ್ ಆ ಎಕ್ಸ್ಪೀರಿಯನ್ಸಲ್ಲಿ ನೀವೇನು ಕಲ್ತ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು, ಆ ಎಕ್ಸ್ಪೀರಿಯನ್ಸ್ ಏನಿದೆ ನೋಡಿ, ಅನುಭವ ಏನಿದೆ ನೋಡಿ, ಅದು ನಿಮ್ಗೆ ಏನನ್ನ ತೋರಿಸ್ತಾ ಇದೆ ಒಂದು. ಆ್ಯಂಡ್ ಅದರ ಬ್ಯೂಟಿ ಏನು, ಓಕೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಕೂಡ ಬರ್ತಾ ಇದ್ದಾರೆ. ನಾನು ಸ್ಕ್ರೀನಲ್ಲಿ 444 ನೋಡಿದೆ. ಸೊ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಬರ್ತಾರೆ. ಈ ಒಂದು ವ್ಯಕ್ತಿ ನಿಮ್ಮ ಸ್ಪೌಸ್ ಇರಬಹುದು, ಇಲ್ಲಾಂದರೆ ಇದು ನಿಮ್ಮ ಮಗು ಕೂಡ ಇರ್ಬೋದು, ಓಕೆ, ಫ್ರೆಂಡ್ ಕೂಡ ಇರ್ಬೋದು. ಅಂತಹ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ಲೆಟ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Thank you so much. Pile number 1. Thank you so much. Pile number 1. Okay. Control issues, release trust, empowerment. ಸೊ ರೈಟ್ ನಾವು ಯಾವುದ್ರ ಮೇಲೆ ವರ್ಕ್ ನಡೀತಾ ಇದೆ ಅಂತಂದರೆ, ನಿಮ್ಮ ಕಂಟ್ರೋಲ್ ಇಶ್ಯೂಸ್ ಮೇಲೆ. ಅಂತಂದರೆ ಕೆಲವೊಂದನ್ನು ಲೂಸ್ ಮಾಡುವಂತಹ ಭಯ ಆ್ಯಂಡ್ ರಿಲೀಸ್ ಮಾಡುವಂಥದ್ದು, ಟ್ರಸ್ಟ್ ಇರ್ಬೋದು, ನಿಮ್ಮ ಎಂಪವರ್ಮೆಂಟ್ ಮೇಲೆ ರೈಟ್ ನಾವು ಕೆಲಸ ನಡೀತಾ ಇದೆ. ಸೊ ಹಾಗಾಗಿ ರೈಟ್ ನಾವು ನಿಮ್ಮ ಇಶ್ಯೂಸ್ ಏನಿದೆ ನೋಡಿ, ಅದನ್ನು ಹೆಚ್ಚು ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ, ರಿಲೀಸ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ, ಓಕೆ. ನೋ ಬೌಂಡ್ರೀಸ್, ರೆಸ್ಪೆಕ್ಟ್ ಸೆಲ್ಫ್ ಕೇರ್ ಲಿಮಿಟ್ಸ್. ಎಸ್, ರೈಟ್ ನಾವು ಅದರ ಮೇಲೇ ವರ್ಕ್ ನಡೀತಾ ಇದೆ. ನೀವು ಈ ಎರಡನ್ನ ವರ್ಕ್ ಮಾಡಿದ್ರಿ ಅಂತಂದರೆ ಬಿಹೈಂಡ್ ದ ಸೀನ್ ಏನಾಗುತ್ತೆ ನೋಡಿ, ಅದು ನಿಮಗೆ ಗೊತ್ತಾಗುತ್ತೆ. ಬಿಹೈಂಡ್ ದ ಸೀನ್ ನಿಮ್ಮನ್ನು ಇನ್ನಷ್ಟು ಸಾಫ್ಟ್ ಮಾಡ್ತಾ, ನೀವು ಆಲ್ರೆಡಿ ಸಾಫ್ಟ್ ಇದ್ದೀರಿ ಅಂತ ಅಂದರೆ ಅದು ಬೇರೆಯವ್ರ ಜೊತೆ, ನಿಮ್ಮ ಜೊತೆ ನೀವು ಹೇಗಿದ್ದೀರಿ ಅನ್ನೋದು, ಓಕೆ. ರೆಸ್ಪೆಕ್ಟ್ ಸೆಲ್ಫ್ ಕೇರ್ ಲಿಮಿಟ್ಸ್. ನೀವು ನಿಮ್ಮನ್ನು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವೆಷ್ಟು ಸೆಲ್ಫ್ ಕೇರ್ ಮಾಡ್ತಾ ಇದ್ದೀರಾ, ಲಿಮಿಟ್ಸ್ ಎಲ್ಲ ಏನಿದೆ. ರಿಲೀಸ್ ಟ್ರಸ್ಟ್, ಎಂಪವರ್ಮೆಂಟ್, ಓಕೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಆ್ಯರೋಗೆನ್ಸ್ ಇದೆ. ಅವೇರ್ನೆಸ್, ಗ್ರೋತ್, ಅದೇ ನಾನು ಹೇಳಿದೆ ಅಲ್ವಾ ಇನ್ನು. ಸೊ ಲೈಕ್ ರೈಟ್ ನಾವು ಅವೇರ್ನೆಸ್ ಮೇಲೆ ಹೆಚ್ಚಿನ ಗಮನನ ನೀವು ಕೊಡಬೇಕಾಗತ್ತೆ, ಓಕೆ. ಫೈಲ್ ನಂಬರ್ 1. ಸೊ ಲೆಟ್ ಸಿ ಏನು ಗೈಡೆನ್ಸ್ ಇದೆ ಎಲ್ಲ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಗ್ರೋತ್ ಈಸ್ ಹ್ಯಾಪ್ನಿಂಗ್ ಈವನ್ ಇಫ್ ಯು ಡೋಂಟ್ ಸಿ ಇಟ್ ಲೈಕ್ ಅ creeper. Your progress may gradual but consistent and keep nurturing what you have started. Yes, right now ನಿಮ್ಮ ಜೀವನದಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ಲೈಕ್ ಇದು ಕೆಲಸ ಇರ್ಬೋದು, ಏನೇ ಇರ್ಬೋದು, ಅದನ್ನು ನರ್ಚರ್ ಮಾಡ್ತಾ ಇರಿ, ಓಕೆ. ಸೇಯಿಂಗ್ ಆರ್ ಡೂಯಿಂಗ್ ಸಮಥಿಂಗ್ ಯು ಮೇ ರಿಗ್ರೆಟ್ ಲೇಟರ್. ಬೆಟರ್ ಟು ಸ್ಟೇ ಕಾಮ್ ಆ್ಯಂಡ್ ಕಮ್ಯುನಿಕೇಟ್ ಲೇಟರ್. ಟೇಕ್ ಅ ಬ್ರೇಕ್ ಬಿಫೋರ್ ರಿಯಾಕ್ಟಿಂಗ್. ಸೊ ಯಾವುದೇ ಥರದ ರಿಯಾಕ್ಷನ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ಸ್ಟೇ ಕಾಮ್ ಆಗೋದು ತುಂಬ ಇಂಪಾರ್ಟೆಂಟ್, ಓಕೆ. ಆ್ಯಂಡ್ ಅಫ್ಕೋರ್ಸ್ ಎಸ್, ಫೈಲ್ ನಂಬರ್ 1, ನಿಮ್ಮ ಕರಿಯರ್ ಮೇಲೆ ಕೂಡ ಪ್ಲ್ಯಾನ್ ನಡೀತಾ ಇದೆ, ಲೈಕ್ ಕರಿಯರ್ ಮೇಲೆ ಕೂಡ. ಸೊ ಲೆಟ್ ಸಿ ಫೈಲ್ ನಂಬರ್ 1. ಟ್ರಸ್ಟ್ ಇನ್ ದ ಇನ್ವಿಸಿಬಲ್. ನೋಡಿ, ಯಾವುದು ಕಾಣ್ತಾ ಇಲ್ಲ ನೋಡಿ ರೈಟ್ ನಾವು ನಿಮಗೆ. ಸೊ ಅದರ ಮೇಲೆ ಟ್ರಸ್ಟನ್ನು ಇಟ್ಕೊಳ್ಳೋದಕ್ಕಲ್ಲಿ ಹೇಳ್ತಾ ಇದ್ದಾರೆ, ಓಕೆ. ಪೇಷನ್ಸ್, ತಾಳ್ಮೆ ಬೇಕಾಗತ್ತೆ, ಓಕೆ. ತಾಳ್ಮೆನ ಇಟ್ಕೊಳ್ಳಿ. ಆ್ಯಂಡ್ ಬಿಹೈಂಡ್ ದ ಸೀನ್ ಏನಿದೆ ನೋಡಿ, ನಿಮ್ಮ ಗ್ರೋತ್, ನಿಮ್ಮ ಎಂಪವರ್ಮೆಂಟ್ಗೋಸ್ಕರ ನಡೀತಾ ಇದೆ, ಓಕೆ. ರೈಟ್ ನಾವು ನಿಮ್ಮ ಸಿಚುವೇಶನ್ ಹೇಗೆ ಇರಲಿ ಅಲ್ಲಿ ಸ್ವಲ್ಪ ತಾಳ್ಮೆನ ಇಟ್ಕೊಳ್ಳಿ. ಹಾಗೆ ಟ್ರಸ್ಟ್, ವಿಶ್ವಾಸ, ಇದು ಮೇಯ್ನ್ 2 ಕಾರ್ಡ್ಸ್, ಓಕೆ. ಸೊ ನಿಮಗೆ ಪೇಷನ್ಸ್ ಆ್ಯಂಡ್ ಟ್ರಸ್ಟ್ ಇನ್ ದ ಇನ್ವಿಸಿಬಲ್ ತುಂಬ ಇಂಪಾರ್ಟೆಂಟ್,
ಓಕೆ, ಬಿಕಾಸ್ ನಿಮ್ಗೆ ಗೊತ್ತೇ ಇದೆ ಅಲ್ಲ, ಸ್ನೇಲ್ ತುಂಬ ನಿಧಾನವಾಗಿ ಹೋಗುತ್ತೆ. ಸೊ ನೀವು ಕೂಡ ಅವಸರ ಮಾಡ್ಕೊಳ್ಬೇಡಿ. ಲೈಕ್ ಎನಿ ಕೈಂಡ್ ಆಫ್ ಕಮ್ಯುನಿಕೇಷನ್ ಇರ್ಬೋದು, ಡಿಸಿಷನ್ಸ್ ಇರ್ಬೋದು, ಸ್ವಲ್ಪ ಪಾಸ್ ತೊಗೊಂಡು ಮತ್ತೆ ಪ್ರಯತ್ನ ಪಡಿ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ ನಂಬರ್ 2. ಯಾರು ಚಿಕನ್ನ ಚೂಸ್ ಮಾಡಿದ್ದೀರಾ, ಹಾಗೆ ಎಸ್ ನಿಮ್ಮ ಡೇಟ್ ಆಫ್ ಬರ್ತ್. ಸೊ ಬಿಹೈಂಡ್ ದ ಸೀನ್ ನಿಮ್ಮ ಕಮ್ಯುನಿಕೇಷನ್ ಮೇಲೆ ಹೆಚ್ಚಿನ ಗಮನನ ಕೊಡ್ತಾ ಇದ್ದಾರೆ. ನಿಮ್ಮ ಮಾತು, ಬಿಕಾಸ್ ನಾವು ಮಾತಾಡುವಂತಹ ಶಬ್ದ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ನಾವು ಏನು ಹೇಳ್ತೀವಿ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಬಿಕಾಸ್ ನಾವೇನು ಮ್ಯಾನಿಫೆಸ್ಟ್ ಮಾಡ್ತೀವಿ ನೋಡಿ, ನಾವು ಒಂದು ವಿಷಯನ ಪದೇ ಪದೇ ಹೇಳೋದ್ರಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಅದೇ ಥರ ಇಲ್ಲಿ. ಸೊ ಇವಾಗ ನೀವು ಒಳ್ಳೆಯದನ್ನು ಹೇಳಿ. ಪೈಲ್ ನಂಬರ್ 2, ನೀವೆಷ್ಟು ಒಳ್ಳೆಯ ಮಾತುಗಳನ್ನು ಹೇಳ್ತೀರಾ, ಅದು ಹಾಗೆ ನಿಮಗೆ ಮ್ಯಾನಿಫೆಸ್ಟ್ ಆಗಿ ಬರುತ್ತೆ. ಬಿಹೈಂಡ್ ದ ಸೀನ್ ಇದೇ ನಡೀತಾ ಇದೆ. ಆದಷ್ಟು ಒಳ್ಳೆಯದನ್ನು ಮಾತಾಡಿ, ಒಳ್ಳೆಯ ಶಬ್ದನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಐ ಆಮ್ ಮನಿ ಮ್ಯಾಗ್ನೆಟ್. ಮನಿ ಕಮ್ಸ್ ಟು ಮಿ ವೆರಿ ಈಸಿಲಿ ಆ್ಯಂಡ್ ಎಫರ್ಟ್ಲೆಸ್ಲಿ. ಸೊ ಈ ಥರ ಹಣದ ಬಗ್ಗೆ ಇರ್ಬೋದು, ಪ್ರೀತಿ ಬಗ್ಗೆ ಇರ್ಬೋದು, ಸಂಬಂಧದ ಬಗ್ಗೆ ಇರ್ಬೋದು, ಯಾವುದೇ ಥರದ್ದು ಒಳ್ಳೆಯ ವಿಚಾರನ ಮಾತಾಡಿ, ಒಳ್ಳೆಯ ವಿಚಾರನ ಇಟ್ಕೊಳ್ಳಿ ಮನಸ್ಸೊಳಗಡೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನೀವು ತುಂಬ ಆಳವಾಗಿ ಹೋಗ್ತೀರಾ. ಪೈಲ್ ನಂಬರ್ 2, ಏನಾದರೂ ಒಂದು ವಿಷಯವನ್ನು ನೀವು ಕಲಿತೀರಾ ಅಂತಂದರೆ ತುಂಬ ಆಳವಾಗಿ ಹೋಗ್ತೀರಾ. ಆ್ಯಂಡ್ ಒಂದೊಂದು ವಿಷಯವನ್ನು ಹೆಕ್ಕಿ ತೆಗಿತೀರಾ ನೀವು. ಕ್ವಶನ್ಸ್ ನಿಮಗೆ ತುಂಬ ಬರ್ಬೋದು. ಆ ಥರ ಮಾಡ್ತಾ ಇದ್ದಾರೆ ಕೂಡ. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2 ಟ್ಯಾರೋ ಏನು ಹೇಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, Eight of Pentacles. It's all about hard work, ಸೊ ನಾನು ಒಂದು ನಿಮ್ಗೆ ಹೇಳ್ತೀನಿ ಏನು ಅಂತಂದರೆ, ಪೈಲ್ ನಂಬರ್ 2 ನೋಡಿ, ನಿಮಗೆ ಹೆಲ್ಪ್ ಮಾಡೋದಕ್ಕೆ ಯಾರೂ ಬರೋದಿಲ್ಲ. ನಿಮ್ಮ ಕೆಲಸನ ನೀವೇ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಲೈಕ್ ದೇವರು ಮಾಡಲಿ, ಸುಮ್ಮನೆ ಕೂತ್ಕೊಳ್ಳೋದು ಆ ಥರ ಮಾಡೋದಕ್ಕೆ ಹೋಗ್ಬಿಡಿ. ಆ್ಯಕ್ಷನ್ನ ತಗೊಳ್ಳಿ, ಕರ್ಮನ ಮಾಡಿ. ರೈಟ್ ನಾವು ಒಳ್ಳೆ ಕರ್ಮನ ಮಾಡಿ. ಆ್ಯಂಡ್ ಒಳ್ಳೆ ಕರ್ಮ ಕೂಡ ನಿಮ್ಮಲ್ಲಿ ಮಾಡಿಸ್ತಾ ಇದ್ದಾರೆ. ಪೈಲ್ ನಂಬರ್ 2, ಓಕೆ. ಸೊ ನಿಮ್ಮ ಕೆಲಸ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಮಾಡಿ, ಕರ್ಮ ಮಾಡಿ. ಅದರ ಫಲದ ಬಗ್ಗೆ ಚಿಂತೆ ಮಾಡಬೇಡಿ. ಇದು ಆಲ್ರೆಡಿ ನಿಮಗೆ ಗೊತ್ತಿದೆ, ನಾನು ಹೇಳುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚು ಪಾಲಿಶ್ ನಡೆಯುತ್ತೆ. ಪೈಲ್ ನಂಬರ್ 2, ಸೊ ಇದು ಬಿಹೈಂಡ್ ದ ಸೀನ್ ನಡೀತಾ ಇದೆ. ಬಿಕಾಸ್ ಯು ಆರ್ ವೆರಿ ಟ್ಯಾಲೆಂಟೆಡ್. ನೀವು ತುಂಬಾ ಪ್ರತಿಭಾವಂತ ವ್ಯಕ್ತಿ. ಓಕೆ, ಸೊ ಅದರ ಮೇಲೆ ಹೆಚ್ಚಿನ ಗಮನನ ನಡೆಯುತ್ತೆ. ಆ್ಯಂಡ್ ಆದಷ್ಟು ನೀವು ಫೋಕಸ್ಡ್ ಲೈಕ್ ಡಿಸ್ಟ್ರ್ಯಾಕ್ಷನಿಂದ ನಿಮ್ಮನ್ನು ಫೋಕಸ್ಡ್ ಇರುವಾಗೆ ಮಾಡ್ತಾರೆ. ಅಂತಂದರೆ ಒಂದು ವಿಷಯದ ಬಗ್ಗೆ ನೀವು ಆಳವಾಗಿ ತಿಳ್ಕೊಳ್ತೀರಾ. ಹಾಗೆ ನೀವು ಎಕ್ಸೆಪ್ಟ್ ಕೂಡ ಮಾಡ್ತೀರಾ. ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ನನಗೆ ಹೆಲ್ಪ್ ಮಾಡಬೇಕು, ನಾನು ಮೊದಲು ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ಸಾಧ್ಯ ಅನ್ನೋದು. ಓಕೆ, ಆ್ಯಂಡ್ ಎಸ್, ಬಿಹೈಂಡ್ ದ ಸೀನ್ ಸ್ಪೆಷಲಿ ನಿಮ್ಮ ಕರ್ಮದ ಮೇಲೆ ವರ್ಕ್ ನಡೀತಾ ಇದೆ. ಇನ್ನೊಂದು ನೀವು ಮಾಡುವಂತಹ ಲೈಕ್ ನಿಮಗೋಸ್ಕರ ನೀವೇನು ಮಾಡ್ತಾಯಿದ್ರೆ ನೋಡಿ, ಅದು ಕೂಡ ಕರ್ಮನೇ. ಅದು ನಾವೇನು ಯೋಚನೆ ಮಾಡ್ತೀವಿ ಅದು ಕೂಡ ಒಂಥರದ ಕರ್ಮನೇ. ಓಕೆ, ಬಟ್ ಓವರಾಲ್ ಹೇಳಬೇಕು ಅಂತಂದರೆ ನಿಮ್ಮ ಕರ್ಮದ ಮೇಲೆ ಹೆಚ್ಚು ಪ್ಲ್ಯಾನ್ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಓಕೆ, ಪೈಲ್ ನಂಬರ್ 2, ಓಕೆ, ಇಟ್ಸ್ ಲೈಕ್ ಸೊ ಓಕೆ, ಪೈಲ್ ನಂಬರ್ 2 ಏನು ಪ್ಲ್ಯಾನ್ ನಡೀತಾ ಇದೆ ಅಂತಂದರೆ, ಸೊ ನಿಮಗೆ ಯಾವುದು ಸರ್ವೈವ್ ಆಗ್ತಾ ಇಲ್ಲ ನೋಡಿ, ಅದನ್ನೆಲ್ಲ ಕಿತ್ತು ಬಿಸಾಡ್ತಾರೆ. ನಿಮಗೆ ಯಾವುದು ಸರ್ವೈವ್ ಆಗೋದಿಲ್ಲ, ನಿಮ್ಮ ಹಿತಕ್ಕೆ, ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಬೆಳವಣಿಗೆ ಯಾವುದು ಅಡ್ಡಿ ಆಗುತ್ತೆ ನೋಡಿ, ಅದನ್ನ ಈ ಥರ ತೆಗೆದು ಬಿಸಾಡ್ತಾರೆ. ಬಿಕಾಸ್ ನಿಮ್ಮ ಲೈಫಲ್ಲಿ ಸ್ಪೇಸ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಅದೇ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಮನೆಗೆ ಹೊಸ ಸೋಫಾ
ತೊಗೊಂಡು ಬರಬೇಕು ಅಂತ ಅಂದರೆ ಮನೆಯಲ್ಲಿ ಸ್ವಲ್ಪ ಜಾಗನ ನಾವು ಏನೋ ಇಲ್ಲಿ ಸೋಫಾ ಇಡಬೇಕು ಅಂತ ಜಾಗನ ಬಿಡಬೇಕಾಗತ್ತೆ. ಅದೇ ಥರ ನಿಮ್ಮ ಲೈಫಲ್ಲಿ ಕೂಡ. ಸೊ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬೆಟರ್ಮೆಂಟ್ಗೋಸ್ಕರ ಕೆಲವೊಂದು ವಿಚಾರನ ನಿಮ್ಮಿಂದ ಹೊರಗೆ ಹಾಕುವಂತಹ ಪ್ಲ್ಯಾನ್ ಇದೆ. ಲೈಕ್ ನಿಮ್ಮ ಒಳ್ಳೆಯದಕ್ಕೋಸ್ಕರ, ನಿಮ್ಮ ಕೆಟ್ಟದಕ್ಕೋಸ್ಕರ ಅಲ್ಲ, ನಿಮ್ಮ ಒಳ್ಳೆಯದಕ್ಕೋಸ್ಕರ ಪ್ಲ್ಯಾನ್ ನಡೀತಾ ಇದೆ. ಲೈಕ್ ನಿಮ್ಮ ಇದೊಂದು ಟ್ರಾನ್ಸ್ಫಾರ್ಮೇಷನ್ ಕೂಡ ಆಗಿರ್ಬೋದು, ಇದು ನಿಮ್ಮ ಚೇಂಜ್ ಕೂಡ ಆಗಿರ್ಬೋದು. ಓಕೆ, ಪೈಲ್ ನಂಬರ್ 2. Pile number 2. King of Wands. 7 of Pentacles. ಓಕೆ, ಸೊ ತುಂಬ ಜನ ಪೈಲ್ ನಂಬರ್ 2 ಅಲ್ಲಿ ತುಂಬ ಜನ ನಿಮ್ಮನ್ನು ನೀವು ತುಂಬ ಕಂಪೇರ್ ಮಾಡಿರ್ಬೋದು ಬೇರೆಯವ್ರ ಜೊತೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ ಯೂಟ್ಯೂಬನ್ನೇ ತೊಗೊಳ್ಳೋಣ. ಓಕೆ, ಸೊ ನೋಡಿ, ಕೆಲವೊಬ್ಬರು ಯೂಟ್ಯೂಬಲ್ಲಿ ತುಂಬ ವರ್ಷಗಳಿಂದ ಇದ್ದಾರೆ, ಬಟ್ ಇತ್ತೀಚೆಗೆ ಬಂದವರು ಬೇಗ ಫೇಮಸ್ ಆಗ್ತಾರೆ, ಬೇಗ ವ್ಯೂಸ್ ಬರುತ್ತೆ, ಅವರು ಒಂದು ಒಳ್ಳೆ ರೀಚ್ ಮಾಡ್ತಾರೆ, ಒಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ನ. ಇನ್ನು ಹಳೇ ಏನಿರ್ತಾರೆ ನೋಡಿ, ಅವರು ಇನ್ನೂ ರೀಚ್ ಮಾಡಿರೋದಿಲ್ಲ. ಸೊ ಆವಾಗ ಏನಾಗುತ್ತೆ ಅಂತಂದರೆ ಕಂಪೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಓಕೆ, ಸೊ ಏನು ಅಂತಂದರೆ ನಾನು ಅವ್ರಿಗಿಂತ ಮುಂಚೆ ಬಂದಿದ್ದೀನಿ, ಅವ್ರಿಗೆ ಸಕ್ಸಸ್ ಸಿಕ್ತು, ನನಗೆ ಸಕ್ಸಸ್ ಸಿಕ್ಕಿಲ್ಲ, ಆ ಥರ. ಬಟ್ ಪೈಲ್ ನಂಬರ್ 2 ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಏನಾದರೂ ಡಿಲೇಸ್ ನಡೀತಾ ಇದೆ ಅಂತಂದರೆ ಇದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ಬಿಕಾಸ್ ನಿಮಗೆ ಲಾಂಗ್ ಟರ್ಮ್ ಸಕ್ಸಸ್ ಸಿಗುತ್ತೆ ಪೈಲ್ ನಂಬರ್ 2. ಓಕೆ, ಕೆಲವರು ಬೇಗ ಸಕ್ಸಸ್ ಆಗ್ತಾರೆ, ಬಟ್ ಅಪ್ಕಮಿಂಗ್ 3 ಇಯರ್ಸ್ 4 ಇಯರ್ಸಲ್ಲಿ ಹೇಳೋಕ್ಕಾಗಲ್ಲ. ಓಕೆ, ಒಂದೇ ಸಲ ಹೈಪ್ ಸಿಗುತ್ತೆ, ಲೈಕ್ ರಾಹು ಎನರ್ಜಿ. ಓಕೆ, ಸೊ ಎಸ್, ಇಲ್ಲಿ ಏನು ಅಂತಂದರೆ ಲೈಕ್ ನಿಮ್ಮ ಲಾಂಗ್ ಟರ್ಮ್ ಸಕ್ಸಸ್ಗೋಸ್ಕರ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ರೈಟ್ ನಾವು ನಿಮ್ಮಲ್ಲಿ ಏನಿದೆ ನೋಡಿ ಅದನ್ನ ಚೆನ್ನಾಗಿ ನರ್ಚರ್ ಮಾಡಿ, ಓವರ್ ಥಿಂಕ್ ಮಾಡಬೇಡಿ. ನೀವು ಹೆಚ್ಚು ಓವರ್ ಥಿಂಕ್ ಮಾಡ್ತೀರಾ. ನಿಮ್ಮಲ್ಲಿ ಯಾವುದು ರೈಟ್ ನಾವು ಇಲ್ಲ ನೋಡಿ ಅದರ ಬಗ್ಗೆ ಚರ್ಚೆ ಬೇಡ, ಯಾವುದು ಇದೆ ನೋಡಿ ಅದನ್ನು ಚೆನ್ನಾಗಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೀವು ನಿಮ್ಮನ್ನು ರೆಡಿ ಮಾಡ್ತಾ ಇದ್ದರೆ ಬೇರೆಯವರನ್ನು ಗೈಡ್ ಮಾಡೋದಕ್ಕೆ. ಬೇರೆಯವ್ರನ್ನ ಗೈಡ್ ಮಾಡೋದಕ್ಕೆ ಅಂತ ಅಂದರೆ ನೀವು ಪರ್ಸ್ನಲಿ ಹೋಗಿಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ, ನೀವು ಈ ಥರ ಮಾಡಿ ಅಂತ ಅಲ್ಲ. ನಿಮ್ಮ ಲೈಫನ್ನು ನೋಡಿಬಿಟ್ಟು ಲೈಕ್ ನೀವೇನು ಎಕ್ಸ್ಪೀರಿಯನ್ಸ್, ನಿಮ್ಮ ಅನುಭವವನ್ನು ನೀವು ಬೇರೆಯವರಿಗೆ ಶೇರ್ ಮಾಡಿದಾಗ ನೀವು ಅನುಭವಿಸಿದಂತಹ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇಲ್ಲಾಂದರೆ ಮೆಥಡ್ ಇರ್ಬೋದು, ಅದನ್ನು ಜನರು ಫಾಲೋ ಮಾಡ್ಬೋದು. ಓಕೆ, ಸೊ ಎಸ್, ನಿಮ್ಮಲ್ಲಿ ಪ್ರತಿಭೆ ತುಂಬ ಇದೆ ಪೈಲ್ ನಂಬರ್ 2. ಸೊ ಅದರ ಮೇಲೆ ವರ್ಕ್ ನಡೀತಾ ಇದೆ ಅಂತಂದರೆ ನಿಮ್ಮನ್ನು ಪೂರ್ತಿಯಾಗಿ ಹೊರ ಹೊಮ್ಮುವಂತೆ, ಪೂರ್ತಿಯಾಗಿ ಲೈಕ್ ಇವಾಗ ನೀವು ಗುಲಾಬಿ ಇರ್ಬೋದು, ಅದೆಲ್ಲ ಮೊಗ್ಗು ಇದ್ದಾಗ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಬಟ್ ಅದು ಅರಳಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ರೈಟ್ ನಾವು ಅದೇ ಪರಿಸ್ಥಿತಿ ಪೈಲ್ ನಂಬರ್ 2 ನಿಮ್ಮದು. ಓಕೆ, ಎಸ್, 5 ಆಫ್ ಕಪ್ಸ್. ಸೊ ಎಲ್ಲ ವಿಷಯಗಳು ಲೈಕ್ ಎಮೋಷ್ನಲಿ ನಿಮಗೆ ಯಾವುದು ತುಂಬ ಟಾರ್ಚರ್ ಕೊಡ್ತಾ ಇತ್ತು, ಎಮೋಷ್ನಲಿ ಯಾವುದು ನಿಮ್ಮ ಎನರ್ಜಿನ ಡ್ರೈನ್ ಮಾಡ್ತಾ ಇತ್ತು ನೋಡಿ, ಅದರ ಮೇಲೆ ಪ್ಲ್ಯಾನ್ ನಡೀತಾ ಇದೆ. ಕನ್ಫ್ಯೂಷನ್ಸಿಂದ ಅದರ ಮೇಲೆ ಪ್ಲ್ಯಾನ್ ನಡೀತಾ. ಕನ್ಫ್ಯೂಷನ್ಸ್ ಬಂದರೆ ಅದನ್ನು ಕ್ಲಾರಿಟಿಯಿಂದ ಹೇಗೆ ಹೊರಗೆ ಬರೋದು ಅನ್ನೋದು ಅಂತಂದರೆ ವಾಪಸ್ ಬಿದ್ದಾಗ ವಾಪಸ್ ಎದ್ದು ಹೇಳುವಂಥದ್ದು. ನಿಮಗೆ ಈ ಥರ ಅನಿಸೋದಕ್ಕೆ ಬಿಡಲ್ಲ ದೇವರು. ಏನು ಅಂತಂದರೆ ಆಯಿತು, ಏನು ಮುಗೀತು, ಇನ್ನೇನು ಇಲ್ಲ ಅನ್ನೋದು. ಆ ಥರ ಆಗೋದಕ್ಕೆ ದೇವರು ಬಿಡಲ್ಲ. ನಿಮಗೆ ಹೋಪನ್ನು ಕೊಡ್ತಾರೆ. ನಾನು ಬಿದ್ದರೂ ನಾನು ಮೇಲೆ ಎದ್ದೇಳ್ತೀನಿ, ನನ್ನಲ್ಲಿ ಆ ಶಕ್ತಿ ಇದೆ, ಆ ಪವರ್ ಇದೆ ಅನ್ನೋದು. ಓಕೆ, ಆ್ಯಂಡ್ 10 ಆಫ್ ಕಪ್ಸ್. ಎಸ್, ಅಲ್ಟಿಮೇಟ್ ಹ್ಯಾಪಿನೆಸ್ ಯೋಜನೆ ನಡೀತಾ ಇದೆ. ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್, ನೀವೇನು ಕೆಲಸ ಮಾಡ್ತೀರಾ ನೋಡಿ ಅದರಲ್ಲಿ ಒಂದು ತೃಪ್ತಿ, ಸಂತುಷ್ಟ ಹೇಳ್ತಾರಲ್ವ, ಸೊ ಆ ಥರ. ಇದು ಲೈಕ್ ನಿಮ್ಮ ಮದುವೆ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಎನಿ ಕೈಂಡ್ ಆಫ್ ಯಾವುದು ಕೂಡ ಇರ್ಬೋದು. ಓಕೆ, ಸೊ ಖುಷಿಯ ಒಂದು
ಏನು ಹೇಳ್ತಾರೆ, ನಾನು ಮೊದಲೇ ಹೇಳಿದೆ ಯಾವ್ದು ನಿಮಗೆ ಸರ್ವೈವ್ ಆಗೋದಿಲ್ಲ. 8 ಆಫ್ ಕಪ್ಸ್ ಅದೇ ಇಲ್ಲಿ ಹೇಳ್ತಾ ಇದೆ. ಸೊ ರೈಟ್ ನಾವು ನಿಮ್ಮ ಮುಂದೆ ಹಲವಾರು ಆಪ್ಷನ್ಸ್ ಇರ್ಬೋದು, ಬಟ್ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವ ಆಪ್ಷನ್ಸ್ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದು. ಸೊ ನಿಮ್ಮನ್ನು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡ್ತಾರೆ ರೈಟ್ ನಾವು. ಓಕೆ, ಸೊ ಅದರಿಂದ ನೀವೇನು ಕಲ್ತ್ರಿ ತುಂಬ ಇಂಪಾರ್ಟೆಂಟ್. ಓಕೆ, ಪೈಲ್ ನಂಬರ್ 2 ನಿಮಗೆ ತುಂಬ ಪರೀಕ್ಷೆ ಕೂಡ ನಡೀಬೋದು. ಓಕೆ, ಸೊ ಲೆಟ್ಸ್ ಸಿ ಪೈಲ್ ನಂಬರ್ 2. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2, ಅಡಿಕ್ಷನ್. ರೈಟ್ ನಾವು ನಿಮ್ಮ ಅಡಿಕ್ಷನ್ ಮೇಲೆ ವರ್ಕ್ ನಡೀತಾ ಇದೆ. ಓಕೆ, ಹೀಲಿಂಗ್, ಲಿಬರೇಷನ್, ಸಪೋರ್ಟ್, ನೆಗೆಟಿವ್ ಕಾನ್ಸಂಟ್ರೇಟ್ ಸಪೋರ್ಟ್ ಆ್ಯಂಡ್ ಥೆರಪಿ. ಎಸ್, ರೈಟ್ ನಾವು ಇದರ ಮೇಲೆ ವರ್ಕ್ ನಡೀತಾ ಇದೆ, ನಿಮ್ಮ ಅಡಿಕ್ಷನ್ ಮೇಲೆ. ನೋಡಿ ನಿಮ್ಗೆ ಯಾವುದ್ರ ಮೇಲೆ ಅಡಿಕ್ಷನ್ ಇದೆ ಅನ್ನೋದು. ಓಕೆ, ಆ್ಯಂಡ್ ನಿಮ್ಮನ್ನು ನೀವು ಹೀಲ್ ಮಾಡೋದಕ್ಕೆ ಪ್ರಯತ್ನ ಪಡಿ ಆದಷ್ಟು. ಬೇರೆಯವರ ಸಪೋರ್ಟ್ ಕೂಡ ನೀವು ಥೆರಪಿ ತೊಗೊಳ್ಬಹುದು. ಓಕೆ, ಆ್ಯಂಡ್ ಗೈಡೆಡ್ ಮೆಡಿಟೇಷನ್ ಎಲ್ಲ ತುಂಬ ಒಳ್ಳೆಯದು. ಲೋವರ್ 3 ಚಕ್ರ. ಓಕೆ, ಗೈಡೆಡ್ ಮೆಡಿಟೇಷನ್ ಅಂತಂದರೆ ಎಸ್, ಲೋವರ್ 3 ಚಕ್ರ ಯು ನೀಡ್ ಗ್ರೌಂಡಿಂಗ್, ಸ್ಟೆಬಿಲಿಟಿ ಆ್ಯಂಡ್ ಎಮೋಷ್ನಲ್ ಬ್ಯಾಲೆನ್ಸ್ ಬಿಫೋರ್ ಮೂವಿಂಗ್ ಫಾರ್ವರ್ಡ್. ಎಸ್, ಅದೇ ನಾನು ಹೇಳಿದೆ, ಎಮೋಷ್ನಲ್ ಬ್ಯಾಲೆನ್ಸ್. ಸೊ ನಿಮ್ಮ ಸ್ಟೆಬಿಲಿಟಿ, ನಿಮ್ಮ ಗ್ರೌಂಡಿಂಗ್ ಮೇಲೆ ಹೆಚ್ಚಿನ ಗಮನ. ಸ್ಟೆಬಿಲಿಟಿ, ಎಸ್ ಅಫ್ಕೋರ್ಸ್ ನಾನು ಫೈನಾನ್ಷಿಯಲಿ ಇವಾಗ ಏನು ಮಾತಾಡಿದೆ ನೋಡಿ ಅದೇ ಇಲ್ಲಿ ಇದೆ. ಸೊ ಎಸ್, ಸಮ್ವನ್ ಮೇ ಬಿ ವಾಚಿಂಗ್, ಜಡ್ಜಿಂಗ್ ಆರ್ ಎವ್ಯಾಲ್ಯೂಟಿಂಗ್ ಯುವರ್ ವರ್ಕ್, ಪ್ಲಸ್ ಸ್ಟೇ ಪ್ರೆಸೆಂಟ್. ಸೊ ನೋಡಿ ನಿಮ್ಮನ್ನು ತುಂಬ ಜನ ನೋಡ್ತಾ ಇರ್ಬೋದು, ಬಿಕಾಸ್ ನೀವು ಅವರ ಸ್ಪಾಟ್ ಲೈಟಲ್ಲಿರ್ಬೋದು. ಲೈನ್ ಲೈಟ್ ಹೇಳ್ತಾರಲ್ಲ, ಲೈನ್ ಲೈಟಾ, ಐ ರಿಯಲಿ ಡೋಂಟ್ ನೋ ವಾಟ್ ವಾಸ್ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಎನಿವೇಸ್, ಸೊ ನಿಮ್ಮ ಪ್ಲ್ಯಾನನ್ನು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಅಟ್ ಪ್ರೆಸೆಂಟಲ್ಲಿ ಇರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಲೆಟ್ಸ್ ಸಿ ಗಾರ್ಡಿಯನ್ಶಿಪ್. ಓಕೆ, ಸೊ ನಿಮ್ಮ ಗಾರ್ಡಿಯನ್ಶಿಪ್ ಮೇಲೆ ವರ್ಕ್ ಮಾಡ್ತಾಯಿದೆ. ಆ್ಯಂಡ್ ಡಿಸೀಟ್. ಓಕೆ, ಅದೇ ಇಲ್ಲಿದೆ ಅಲ್ವಾ. ಸೊ ಆದಷ್ಟು ಬಿ ಪ್ರೆಸೆಂಟಲ್ಲಿರಿ, ಬಿ ಪ್ರೆಸೆಂಟಲ್ಲಿರಿ. ಗಾರ್ಡನ್ಶಿಪ್ ಇದೆ ಇಲ್ಲಿ. ಓಕೆ, ಆ್ಯಂಡ್ ಬಿ ಪ್ರೊಟೆಕ್ಟಿವ್. ನೀವು ನಿಮ್ಮ ಎನರ್ಜಿ ಇರ್ಬೋದು, ಅದನ್ನು ಆದಷ್ಟು ಪ್ರೊಟೆಕ್ಟ್ ಮಾಡಿ. ಯಾರಿಗೂ ಕೂಡ ನಿಮ್ಮ ಐಡಿಯಾಸ್, ನಿಮ್ಮ ಪ್ಲ್ಯಾನ್ಸ್ ಅದನ್ನು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಈಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ DM ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.